ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ 5696 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ಕುರಿತು ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ SSLC, ITI, ಡಿಪ್ಲೊಮಾ ಮತ್ತು ಡಿಗ್ರಿ ಪಾಸ್ ಆಗಿರುವಂಥವ್ರು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಅರ್ಜಿನ ನೀವು ದಿನಾಂಕ ಜನವರಿ 20ರಿಂದ ಸಲ್ಲಿಸೋ ರೀತಿ ಇರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಇದು ಕಂಪ್ಲೀಟ್ ನೋಟಿಫಿಕೇಷನ್ ಆಗಿರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಇದು ಅಡ್ವರ್ಟೈಸ್ಮೆಂಟ್ ನಂಬರ್ ಬಂದು CN ನಂಬರು 01/2024 ಅಂತ. ಸೊ ಇದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ. ವೆಬ್ಸೈಟಲ್ಲಿ ಹುಡ್ಕೋಕ್ಕೆ ಹೋದರೆ ಇದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ, ಸಿಗೋದಿಲ್ಲ. ನಾಳೆಯಿಂದ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಅಂದರೆ ಜನವರಿ 20ನೇ ತಾರೀಕಿನ ನಿಮಗೆ ಸಿಗುತ್ತೆ. ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ಗಳನ್ನ ಹೇಳಿದ್ದಾರೆ. ಅಪ್ಲಿಕೇಶನ್ ಓಪನ್ ಆಗೋದು ದಿನಾಂಕ 20/1/2024ಕ್ಕೆ. ಇನ್ನು ಕ್ಲೋಸಿಂಗ್ ಡೇಟ್ ಬಂದು 19/2/2024ಕ್ಕೆ ಕ್ಲೋಸಿಂಗ್ ಡೇಟ್ ಇರುತ್ತೆ. 1 ತಿಂಗಳು ಟೈಮ್ ಇರುತ್ತೆ. ನಾನು ನಾಳೆ ಅಥವಾ ನಾಡಿದ್ದು ನಿಮಗೆ ಮೊಬೈಲ್ನಲ್ಲಿ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಬೇಕು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಬೇಕು ಅಥವಾ ಎಸ್ ಅಂತ ನೀವು ಕಾಮೆಂಟ್ ಮಾಡಿದ್ರೆ ನಾನು ಮೊಬೈಲ್ನಲ್ಲಿ ಹೌ ಟು ಅಪ್ಲೈ ಅನ್ನೋ ಒಂದು ವಿಡಿಯೋನ ನಿಮಗೆಲ್ಲ ಮಾಡಿ ಕಳಿಸ್ತೀನಿ. ಸ್ನೇಹಿತರೆ, ನಂತರ ಹುದ್ದೆ ಹೆಸರು ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್. ಟ್ರೈನ್ ಡ್ರೈವರ್ಸ್ಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳ್ತಾರೆ. ಇನ್ನು ಲೆವೆಲ್ಲು ನಿಮಗೆ ಸ್ಯಾಲ್ರಿ ಬಂದು 19,900 ಬೇಸಿಕ್ ಅಂದರೆ ನಿಮಗೆ 30,000 ಪ್ಲಸ್ ರೈಲ್ವೆ ಅಲೋಯನ್ಸಲ್ಲೇ ಎಲ್ಲ ಸೇರಿಕೊಂಡು ಒಂದು 15,000 ಪ್ಲಸ್ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ 45ರಿಂದ 50,000 ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಮೆಡಿಕಲ್ಲು A1 ಅಂತ ಕೇಳಿದ್ದಾರೆ. ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಮಿನಿಮಮ್ ಏಜು 18ರಿಂದ 30 ವರ್ಷ. 18ರಿಂದ 30 ವರ್ಷ ಇದು ಜನರಲ್ ಕ್ಯಾಟಗರಿ ಅವ್ರಿಗಾಗಿರುತ್ತೆ. OBC ಅವ್ರಿಗಾದರೆ 18ರಿಂದ 33 ವರ್ಷ ತನಕ ಚಾನ್ಸ್ ಇರುತ್ತೆ. SC STಗಾದರೆ 18ರಿಂದ 35 ವರ್ಷ ತನಕ ಇಲ್ಲಿ ಅವಕಾಶನ ಮಾಡಿಕೊಟ್ಟಿರ್ತಾರೆ. ಇನ್ನು ಟೋಟಲ್ ವೇಕೆನ್ಸಿ ಬಂದು 5,696. ಇದು ಆಲ್ ಇಂಡಿಯಾ ಪೋಸ್ಟ್ಗಳಾಗಿರುತ್ತೆ. 5,696 ಆಲ್ ಇಂಡಿಯಾ ಪೋಸ್ಟ್ಗಳಾಗಿರುತ್ತೆ. ಇದರಲ್ಲಿ ಝೋನ್ ವೈಸ್ 18 ಝೋನ್ಗಳಿರುತ್ತೆ. ಝೋನ್ ವೈಸು ಡಿವೈಡ್ ಮಾಡಿದ್ದಾರೆ. ಎಷ್ಟು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು A1 ಸ್ಟ್ಯಾಂಡರ್ಡ್ನ ಇವರು ಮೇಂಟೈನ್ ಮಾಡ್ತಾರೆ. ಸೊ ಫಿಸಿಕಲಿ ಫಿಟ್ ಇರಬೇಕು, ಎಲ್ಲ ರೆಸ್ಪೆಕ್ಟ್ಸಲ್ಲೂ ನೀವು ಫಿಸಿಕಲಿ ಫಿಟ್ ಇರಬೇಕು. ಇನ್ನು ವಿಷನ್ ಸ್ಟ್ಯಾಂಡರ್ಡ್ಸ್ಗೆ ಬಂದರೆ, ಅಂದರೆ ನಿಮ್ಮ ಕಣ್ಣಿನ ದೃಷ್ಟಿ ಅಂತ ತೊಗೊಳೋದಾದರೆ ಡಿಸ್ಟೆನ್ಸ್ ವಿಷನು 6/6 ಇರುತ್ತೆ. ವಿದೌಟ್ ಗ್ಲಾಸಸ್ಸು, ಫಾಗಿಂಗ್ ಟೆಸ್ಟ್ ಕೂಡ ಮಾಡ್ತಾರೆ. ನಿಯರ್ ವಿಷನ್ನು ನಿಮಗೆ 0.6 ಇರಬೇಕು, ಇದು ಕೂಡ ವಿದೌಟ್ ಗ್ಲಾಸಸ್ಸು. ಹಾಗೆಯೇ ನೀವು ಕಲರ್ ವಿಷನು, ಬೈನಾಕ್ಯುಲರ್ ವಿಷನು ಮತ್ತು ಫೀಲ್ಡ್ ಆಫ್ ವಿಷನು, ನೈಟ್ ವಿಷನು, ಮೆಸೋಪಿಕ್ ವಿಷನ್ನ ಈ ಎಲ್ಲ ಥರ ಟೆಸ್ಟ್ನ ಅವರು ಕಂಡಕ್ಟ್ ಮಾಡಿ ನಿಮಗೆ ಮೆಡಿಕಲ್ ಟೆಸ್ಟ್ನ ಮಾಡ್ತಾರೆ. ಇಷ್ಟೆಲ್ಲ ಟೆಸ್ಟ್ಗಳು ನೀವು ಪಾಸ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಸ್ಪೆಕ್ಸ್ ಆಗ್ತಾ ಇದ್ದೀರಾ ಅಂದ್ರೂ ಈ ಒಂದು ಸ್ಟ್ಯಾಂಡರ್ಡ್ನ ಮೇಂಟೈನ್ ಆಗ್ತಾ ಇದೆ ನಿಮ್ಮ ಐಸೈಟು ಅಂದರೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ನೀವು ಜನರಲ್ ಕ್ಯಾಟಗರಿ EWS ಮತ್ತು OBCಗೆ ಬರ್ತೀನಿ ಅಂದರೆ ನಿಮಗೆ 500 ರೂಪಾಯಿಗಳ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಈ 500 ರೂಪಾಯಿನಲ್ಲಿ ನೀವು ಫಸ್ಟ್ ಸ್ಟೇಜ್ CBT ಟೆಸ್ಟ್ನ ಅಟೆಂಡ್ ಮಾಡಿದ್ರೆ ನಿಮಗೆ 400 ರೂಪಾಯಿ ವಾಪಸ್ ಬರುತ್ತೆ. ಸೊ 500 ರೂಪಾಯಿ ಫೀಸಲ್ಲಿ ನೀವು ಫಸ್ಟ್ ಸ್ಟೇಜ್ CBT ಅಟೆಂಡ್ ಮಾಡಿದ್ರೆ 400 ರೂಪಾಯಿ ನಿಮಗೆ ವಾಪಸ್ ಬರುತ್ತೆ. 100 ರೂಪಾಯಿ ಮಾತ್ರ ಎಕ್ಸಾಮಿನೇಷನ್ ಫೀಸು. ಇನ್ನು ನೀವು SC ST ಎಕ್ಸ್ ಮ್ಯಾನ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗಳಾಗಿದ್ದರೆ ನಿಮಗೆ 250 ರೂಪಾಯಿಗಳ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಸೊ ನೀವು 250 ರೂಪಾಯಿ ಫಸ್ಟು ಪೇ ಮಾಡಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಸ್ಟೇಜ್ CBT ಅಟೆಂಡ್ ಮಾಡ್ತೀರಲ್ಲ, ಆವಾಗ ಈ ಕಟ್ಟಿರೋಂಥ 250 ರೂಪಾಯಿಗಳು ಕೂಡ ನಿಮಗೆ ವಾಪಸ್ ಬರುತ್ತೆ. ಸೊ ಅಂದರೆ ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಫೀಸು ರಿಫಂಡ್ ಆಗೋದ್ರಿಂದ ನಿಮಗೆ ಫ್ರೀ ಇದು ಇರುತ್ತೆ. ಸ್ನೇಹಿತರೆ, ಇನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇವರು ಯಾವ ಥರ ಇರುತ್ತೆ ಅಂದರೆ, ಸೊ ಇವರು ಫಸ್ಟ್ ಸ್ಟೇಜ್ CBT ಟೆಸ್ಟ್ನ ಮಾಡ್ತಾರೆ. ಸೊ ಈ ಒಂದು ಟೆಸ್ಟ್ನ ಅಟೆಂಡ್ ಮಾಡಿದ್ರೆ ನೀವು ಕಟ್ಟಿರೋಂಥ ಫೀಸು ನಿಮಗೆ ರಿಫಂಡ್ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೇಜ್ CBTನ ಮಾಡ್ತಾರೆ. ಅದಾದಮೇಲೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಇದನ್ನು ಸೈಕೋ ಟೆಸ್ಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ದರೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಆದ ನಂತರ ನಿಮಗೆ ಇಲ್ಲಿ ಪರ್ಮನೆಂಟ್ ಅಥವಾ ಅಪಾಯಿಂಟ್ಮೆಂಟ್ನ ಇಲ್ಲಿ ಕೊಡಲಾಗುತ್ತೆ. ಸ್ನೇಹಿತರೆ, CBT 1ಗೆ ಸಿಲೆಬಸ್ಸು ಮತ್ತು ಕ್ವಶನ್ ಪ್ಯಾಟ್ರನ್ನ ನೋಡೋದಾದರೆ ನಿಮಗೆ ಇಲ್ಲಿ 75 ಕ್ವಶನ್ಸ್ ಇರುತ್ತೆ. 60 ನಿಮಿಷ ಟೈಮ್ ಇರುತ್ತೆ. 1 ಅವರ್ಗೆ ನಿಮಗೆ 75 ಕ್ವಶನ್ಸ್ ಇರುತ್ತೆ. 75 ಮಾರ್ಕ್ಸ್ಗೆ ಇರುತ್ತೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ರೀತಿ ಅವರು ಕೊಟ್ಟಿರ್ತಾರೆ. ಇದಕ್ಕೆ 1/3 ನೆಗೆಟಿವ್ ಇರುತ್ತೆ. ಸೊ ಜನರಲಾಗಿ ನೀವು 1/4 ನೆಗೆಟಿವ್ ನೋಡಿರ್ತೀರ. ಇದಕ್ಕೆ 1/3 ನೆಗೆಟಿವ್ನ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ನೀವು ಮಿನಿಮಮ್ ಸ್ಕೋರ್ ಅಂತ ಮಾಡಲೇಬೇಕಾಗುತ್ತೆ. UR ಮತ್ತು EWS ಅವರು ಮಿನಿಮಮ್ 40% ಮಾಡಬೇಕಾಗುತ್ತೆ. OBC ಅವರು ಮಿನಿಮಮ್ 30% ಸ್ಕೋರ್ನ ಮಾಡಬೇಕಾಗುತ್ತೆ. SC ಅವರು ಕೂಡ 30% ಸ್ಕೋರ್ನ ಇಲ್ಲಿ ಮಾಡಬೇಕಾಗುತ್ತೆ. ಹಾಗೆಯೇ ST ಕ್ಯಾಟಗರಿ ಅವ್ರಿಗೆ 25% ಇವರು ಅವಕಾಶನ ಕೊಟ್ಟಿದ್ದಾರೆ. ಸೊ ST ಅವರು 25% ಸ್ಕೋರ್ನ ಮಾಡಿದ್ರೆ ನೀವು CBT 2ಗೆ ಎಲಿಜಿಬಲ್ ಆಗ್ತೀರಾ. ಸ್ನೇಹಿತರೆ, ಇನ್ನು CBT 1ಗೆ ಸಿಲೆಬಸ್ಸು ಮ್ಯಾಥಮೆಟಿಕ್ಸ್ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಹಾಗೆಯೇ ಅದರ ಜೊತೆ ಜನರಲ್ ಸೈನ್ಸು ಮತ್ತು ಜನರಲ್ ಅವೇರ್ನೆಸ್ ಅಂತ 4 ಪಾರ್ಟ್ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ.
ನಾನು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇದು ಬೇಕು ಅನ್ನೋರು ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋಂಥ ಸಿಲೆಬಸ್ನ ಕಂಪ್ಲೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ, ಅಥವಾ ಇದನ್ನೇ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ. ಸ್ನೇಹಿತರೆ, ನೆಕ್ಸ್ಟು ಸೆಕೆಂಡ್ ಸ್ಟೇಜ್ CBT ಅಂತ. ಅಂದರೆ ಫಸ್ಟ್ ಸ್ಟೇಜ್ CBTನಲ್ಲಿ ಕ್ಲಿಯರ್ ಮಾಡಿರೋಂಥವ್ರನ್ನ, ಮಿನಿಮಮ್ ಸ್ಕೋರ್ ತಗೊಂಡು ಕ್ಲಿಯರ್ ಮಾಡಿರೋಂಥವ್ರನ್ನ 1:15 ತೊಗೊಂಡು ಇವರು ಸೆಕೆಂಡ್ ಸ್ಟೇಜ್ CBT ಅಂತ ಮಾಡ್ತಾರೆ. ಈ 1:15 ಸೆಲೆಕ್ಟ್ ಆದವ್ರಿಗೆ ಏನೇನು ಕ್ವಶನ್ಸ್ ಇರುತ್ತೆ, ಎಷ್ಟೆಷ್ಟು ಇರುತ್ತೆ ಅಂದರೆ, ಇದರಲ್ಲೂ ಕೂಡ ಪಾರ್ಟ್ ಎ ಪಾರ್ಟ್ ಬಿ ಅಂತ ಎರಡು ಇರುತ್ತೆ. ಎರಡು ಟೆಸ್ಟ್ಗಳು ಕೂಡ ಒಂದೇ ದಿನ ಇರುತ್ತೆ. ಸೊ ಪಾರ್ಟ್ ಎಗೆ 90 ಮಿನಿಟ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿ 60 ಮಿನಿಟ್ಸ್ ಇರುತ್ತೆ, 75 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ಡ್ಯೂರೇಷನು ನಿಮಗೆ 2 ಅವರ್ 30 ನಿಮಿಷ, ಅಂದರೆ 2.5 ಗಂಟೆ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಟೋಟಲ್ ಕ್ವಶನ್ಸು 175, ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡೂ ಸೇರಿ 175 ಕ್ವಶನ್ಸು ಇಲ್ಲೇ ಇರುತ್ತೆ. ಇದಕ್ಕೂ ಕೂಡ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಆನ್ಸರ್ ಮಾಡಬೇಕಾದ್ರೆ 100% ಶೂರ್ ಇದ್ದರೆ ಮಾತ್ರ ಆನ್ಸರ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೂ ಕೂಡ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ನ ನೀವು ತೊಗೊಳ್ಳೇಬೇಕು. ಉದಾಹರಣೆಗೆ ಜನರಲ್ ಮತ್ತು EWS ಅವರು 40% ತೊಗೋಬೇಕು, OBC ಅವರು 30%, SC ಅವರು 30% ಮತ್ತು ST ಅವರು 25% ತೊಗೊಂಡು ಇಲ್ಲಿ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಸೆಕೆಂಡ್ ಸ್ಟೇಜ್ CBTನಲ್ಲಿ ಪಾರ್ಟ್ ಎಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸ್ ಇರುತ್ತೆ, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರುತ್ತೆ. ನೀವು ಫಸ್ಟ್ ಸ್ಟೇಜ್ CBTನಲ್ಲಿ ಬರ್ದಿರ್ತಾರಲ್ಲ ಅದೇ ಇಲ್ಲೇ ಇರುತ್ತೆ, ಅದೇ ಪ್ಯಾಟ್ರನ್ ಇರುತ್ತೆ. ಬಟ್ ಇದರಲ್ಲಿ ಕ್ವಶನ್ಸು ಸ್ವಲ್ಪ ಡೆಪ್ತಾಗಿರ್ತವೆ, ಡೀಪಾಗಿರ್ತವೆ, ಸ್ವಲ್ಪ ಸ್ಟ್ಯಾಂಡರ್ಡಾಗಿ ತೆಗೆದಿರ್ತಾರೆ. ಸೊ ಸ್ವಲ್ಪ ಹಾರ್ಡ್ ಇರುತ್ತೆ. ಸೊ ಈ ಸಿಲೆಬಸ್ನ ನೀವು ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ. ಸೊ ಪಾರ್ಟ್ ಎ ಸಿಲೆಬಸ್ ಇದಾಗಿರುತ್ತೆ. ಇನ್ನು ಪಾರ್ಟ್ ಬಿದು ಏನಿರುತ್ತೆ ಅಂದರೆ, ಸ್ನೇಹಿತರೆ, ಇದರಲ್ಲಿ ಪಾರ್ಟ್ ಬಿಗೆ ನಿಮಗೆ ನೀವು ಯಾವ್ಯಾವ ಬ್ರಾಂಚ್ ಮೇಲೆ ಅಪ್ಲೈ ಮಾಡ್ತೀರಾ ಆ ಬ್ರಾಂಚ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ಇದರಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ಡು ಯಾವ ಕ್ಯಾಟಗರಿ ಆದರೂ ಪರವಾಗಿಲ್ಲ 35% ತೆಗಿಲೇಬೇಕಾಗುತ್ತೆ, ಅಂದರೆ ಸ್ಕೋರ್ ಮಾಡಲೇಬೇಕಾಗುತ್ತೆ. ಇನ್ನು ಪಾರ್ಟ್ ಬಿಗೆ ಸಿಲೆಬಸ್ಸು ಈ ಒಂದು ವೆಬ್ಸೈಟು www.dgt.gov.in. ಅಂದರೆ ನೀವು ಮೆಕ್ಯಾನಿಕಲ್ ಮಾಡಿದರೆ ಮೆಕ್ಯಾನಿಕಲ್ ಅಲಾಯ್ ಟ್ರೇಡಲ್ಲಿ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಬ್ರಾಂಚ್ ಅವರಾಗಿದ್ದರೆ ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಆದರೆ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇಲ್ಲಿ ಕೊಡ್ತಾರೆ. ಇಲ್ಲಿ ITI ಸಿಲೆಬಸ್ ಏನಿರುತ್ತೆ ಆ ಒಂದು ಸಿಲೆಬಸ್ಗೆ ತಕ್ಕಂತೆ ಕ್ವಶನ್ಸ್ನ ಇಲ್ಲಿ ಪ್ರಿಪೇರ್ ಮಾಡಿರ್ತಾರೆ. ಸೊ ವೆಬ್ಸೈಟು ನಾನು ಇಲ್ಲಿ ಹೇಳಿದ್ದೀನಿ, ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಿ. ನೀವು ಮೆಕ್ಯಾನಿಕಲ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೇಡ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ನ ಇಲ್ಲಿ ನೀವು ಓದ್ಕೋಬೇಕಾಗತ್ತೆ. ಪಾರ್ಟ್ ಬಿ ಟೆಸ್ಟ್ಗೆ ಇವ್ರು ಕೊಟ್ಟಿರೋ ಹಾಗೆ ನೀವು ಯಾವುದಾದ್ರೂ ಕ್ವಾಲಿಫಿಕೇಷನಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನೀವು ಟ್ರೇಡ್ ಟೆಸ್ಟು ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ, ಯಾವ ಟ್ರೇಡ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ ಅಂತ ಇದೊಂದು ಚಾರ್ಟ್ನ ಕೊಟ್ಟಿದ್ದಾರೆ. ಸೊ ಈ ಚಾರ್ಟ್ನ ರೆಫರ್ ಮಾಡಿಕೊಂಡು ನೀವು ಟ್ರೇಡ್ನ ಚೂಸ್ ಮಾಡಿಕೊಂಡು ಆ ಟ್ರೇಡ್ ಬಗ್ಗೆ ಇಂಪಾರ್ಟೆಂಟ್ ಸಿಲೆಬಸ್ಸು ಆ ವೆಬ್ಸೈಟ್ನಲ್ಲಿ ಇರುತ್ತೆ, DGT ವೆಬ್ಸೈಟ್ನಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ರೆಫರ್ ಮಾಡಬೇಕಾಗುತ್ತೆ. ಸೊ ಮಿನಿಮಮು 35% ಸ್ಕೋರನ್ನು ನೀವು ಅಲ್ಲಿ ತೊಗೊಳ್ಳೇಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ಟೆಸ್ಟ್ ಆದ ನಂತರ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇದನ್ನು ಸೈಕೋಮೆಟ್ರಿಕ್ ಟೆಸ್ಟ್ ಅಂತಲೂ ಕೂಡ ಕರೀತಾರೆ. ಸೊ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಸದ್ಯಕ್ಕೆ ಇದನ್ನು ಹೋಗೋವಂಥ ಅವಶ್ಯಕತೆ ಇಲ್ಲ, ಇದು ಕೊನೆಗೆ ಪ್ರಿಪೇರ್ ಆದರೂ ನಡೆಯುತ್ತೆ. ಸೊ ಸದ್ಯಕ್ಕೆ ನೀವು CBT 1 ಮತ್ತು CBT 2 ಪಾರ್ಟ್ ಎಗೆ ಪ್ರಿಫರ್ ಆಗೋದಕ್ಕೆ ಟ್ರೈ ಮಾಡಿ, ಪಾರ್ಟ್ ಎ ಮತ್ತು ಪಾರ್ಟ್ ಬಿಗೆ. ಇನ್ನು ಫೈನಲ್ ಸೆಲೆಕ್ಷನ್ ಲಿಸ್ಟ್ನ ಹೆಂಗೆ ಮಾಡ್ತಾರೆ ಅಂದರೆ, ನೀವು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ನ ಕ್ಲಿಯರ್ ಮಾಡಲೇಬೇಕು, ಮಿನಿಮಮ್ ಪಾಸ್ ಮಾಡಲೇಬೇಕು. ಅದು ಪಾಸ್ ಆದ ನಂತರ ನೀವು ಸೆಕೆಂಡ್ ಸ್ಟೇಜ್ CBTನಲ್ಲಿ ಪಾರ್ಟ್ ಎನಲ್ಲಿ ಸ್ಕೋರ್ ಮಾಡಿರುವಂತಹ ಮಾರ್ಕ್ಸು ಸೊ ಇಲ್ಲಿ ಕೊಟ್ಟಿದ್ದಾರೆ. CBT ಸೆಕೆಂಡ್ ಸ್ಟೇಜಲ್ಲಿ 70% ವೇಟೇಜ್ನ ತಗೋತಾರೆ. ಸೊ 70% ವೇಟೇಜ್ ಪಾರ್ಟ್ ಎ ಆಫ್ CBT 2. CBT 2ನಲ್ಲಿ ಪಾರ್ಟ್ ಎನಲ್ಲಿ 70% ಮಾರ್ಕ್ಸ್ನ ತೊಗೊತಾರೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ನೀವು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಅಂದರೆ ಸೈಕೋ ಟೆಸ್ಟ್ನಲ್ಲಿ ಇರುವಂಥ 30% ಮಾರ್ಕ್ಸ್ನ ವೇಟೇಜ್ನ ತೊಗೊಂಡು ಎರಡನ್ನೂ ಕಂಬೈನ್ ಮಾಡಿ ಇಲ್ಲಿ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಸ್ನೇಹಿತರೆ, ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ ನಂತರ ನಿಮಗೆ ಪ್ರೊಬೇಷನರಿ ಅಥವಾ ಟ್ರೈನಿಂಗ್ ಪೀರಿಯಡ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡ್ತಾರೆ. ಸ್ನೇಹಿತರೆ, ಅರ್ಜಿನ ಸಲ್ಲಿಸೋದಕ್ಕೆ ಇಷ್ಟು ವೆಬ್ಸೈಟ್ಗಳಲ್ಲೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಯಾವ್ಯಾವ ಸೆಂಟ್ರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇರುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಅದನ್ನು ನೋಡಿಕೊಂಡು ನೀವು ಯಾವ ಸೆಂಟ್ರಿಗೆ ಅಥವಾ ಯಾವ ಸ್ಟೇಟ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಕರ್ನಾಟಕದಲ್ಲಿ ಇರೋದು ಇಷ್ಟ ಅಲ್ಲ ಅಂದರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ವೇಕೆನ್ಸಿಗಳು ಇರುತ್ತೆ. ಸೊ ಆ ಒಂದು ಸ್ಟೇಟ್ನ ನೀವು ಚೂಸ್ ಮಾಡ್ಕೊಬಹುದು. ನಿಮ್ಮ ಊರಿಗೆ ಹತ್ರ ಆಗಿರೋಂಥದ್ದು ನಿಮಗೆ ಇಷ್ಟವಾಗಿರೋಂಥ ಸ್ಟೇಟ್ನ ನೀವು ಚೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಈ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ ತುಂಬ ಕಾಮೆಂಟ್ಸ್ಗಳು ಬಂದಿತ್ತು. ಅಂದರೆ ಡಿಪ್ಲೊಮಾ ರಿಲೇಟೆಡ್ ಕಾಮೆಂಟ್ಗಳು ಜಾಸ್ತಿ ಬಂದಿತ್ತು. ಸೊ ಏನಂದರೆ, ಮೊದಲಿಗೆ ITI ಮಾಡಿರೋಂಥವರು ಅರ್ಜಿನ ಸಲ್ಲಿಸ್ಬೋದು. ITIನಲ್ಲಿ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್ ಮತ್ತು ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲ್. ಸೊ ಈ ಥರ ಯಾವುದ್ಯಾವುದು ಫಿಟ್ಟರ್ ಟ್ರೇಡ್ಗಳಿದೆ ಅದನ್ನೆಲ್ಲ ಇಲ್ಲಿ ಅಲೈ ಮಾಡಿ ಕೊಟ್ಟಿದ್ದಾರೆ. ಸೊ ಇಷ್ಟು ಇಲ್ಲಿ ಪ್ಯಾರಾದಲ್ಲಿ ಕೊಟ್ಟಿರುವಂತಹ ಎಲ್ಲ
ITI ಹೋಲ್ಡರ್ಸು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಒಂದು ಸಾರಿ ನೀವು ಓದ್ಕೊಳ್ಳಿ. ಇನ್ನು ಡಿಪ್ಲೊಮಾ ವಿಷಯಕ್ಕೆ ಬಂದರೆ SLC ಆದ ನಂತರ ನೀವು 3 ಇಯರ್ಸ್ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸೊ ಇಷ್ಟು ಮಾತ್ರ. ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಆಟೋಮೊಬೈಲು ಇಷ್ಟು ಬ್ರಾಂಚ್ ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ತುಂಬ ಜನ ಸಿವಿಲ್ ಮಾಡಿರೋರು ಕಾಮೆಂಟ್ ಮಾಡಿದ್ರಿ. ಸಿವಿಲ್ ಮಾಡಿರೋರಿಗೆ ಈ ಒಂದು ನೋಟಿಫಿಕೇಷನ್ ಪ್ರಕಾರ ಅವಕಾಶ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಹಾಕಿದ್ರೂ ಯಾವುದೇ ಪ್ರಯೋಜನ ಬರೋದಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಸೊ ಇಲ್ಲಿ 3 ಇಯರ್ಸ್ ಆಫ್ ಡಿಪ್ಲೊಮಾ ಅಂತ ಮೆನ್ಷನ್ ಮಾಡಿ ಸ್ವಲ್ಪ ಕನ್ಕ್ಲೂಷನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ 3 ಇಯರ್ಸ್ ಆಫ್ ಡಿಪ್ಲೊಮಾ ಬಗ್ಗೆ ಕ್ಲಾರಿಫಿಕೇಷನ್ ನೀವು ಇದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಿ ತಿಳಿಸೋಕ್ಕಂಥದ್ದು. ಈ ಹೆಲ್ಪ್ಲೈನ್ ನಂಬರ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಇನ್ನು ಮುಂದೆ ಹೇಳೋದಕ್ಕೆ ನೋಡ್ತೀನಿ. ಸ್ನೇಹಿತರೆ, ಇನ್ನು ಹುದ್ದೆಗಳ ವಿಂಗಡಣೆಗಳನ್ನು ನೋಡೋದಾದರೆ, ಸೊ ಒಟ್ಟಾರೆ 5,696 ಹುದ್ದೆಗಳು ಖಾಲಾಗಿದೆ ಅಂತ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇಷ್ಟು ಹುದ್ದೆಗಳಲ್ಲಿ ನಮ್ಮ ಬೆಂಗಳೂರಿಗೆ ಟೋಟಲ್ ಇವರು 473 ಹುದ್ದೆಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಡಿವೈಡ್ ಮಾಡಿದ್ರೆ ಜನರಲ್ ಅವರಿಗೆ 186, SC ಅವ್ರಿಗೆ 72, SC ಅವ್ರಿಗೆ 35, OBC ಅವ್ರಿಗೆ 177, EWS ಅವ್ರಿಗೆ 53. ಸೊ ಒಟ್ಟಾರೆ 473, ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ 47 ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಂತ ಹೇಳಿದ್ದಾರೆ. ಸೊ ನೀವೇನಾದರೂ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕಕ್ಕೆ ಅರ್ಜಿನ ಸಲ್ಲಿಸ್ತೀರಿ ಅಂದರೆ ಇಷ್ಟು ಹುದ್ದೆಗಳು ನಿಮಗೆ ಸಿಗ್ತವೆ. ನೀವೇನಾದರೂ ಬೇರೆ ಕಡೆಗೆ ಸಲ್ಲಿಸ್ತೀನಿ, ನಾನು ಚೆನ್ನೈಗೆ ಹತ್ರ ಇದ್ದೀನಿ, ನಮ್ಮ ಊರು ಚೆನ್ನೈಗೆ ಹತ್ರ ಇದ್ದರೆ ನಾನು ಚೆನ್ನೈಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ ಅಂದರೆ ನೀವು ಚೆನ್ನೈಗೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಅಲ್ಲಿ 148 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಅದೇ ಥರ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೆ ಆ ಒಂದು ಸ್ಟೇಟ್ಗೆ ಅರ್ಜಿನ ಸಲ್ಲಿಸಿ, ಆ ಒಂದು ಸೆಂಟ್ರಲ್ಗೆ ನೀವು ಅರ್ಜಿನ ಸಲ್ಲಿಸಿ. ಸೊ ಜನರಲಾಗಿ ಬೆಂಗಳೂರು ಡಿವಿಷನ್ಗೆ ಅತಿ ಹೆಚ್ಚು ಕಾಂಪಿಟೇಷನ್ ಇರುತ್ತೆ. ಕಳೆದ ಸಾರಿನೂ ಕೂಡ, ಈ ಸಾರಿನೂ ಕೂಡ, ಪ್ರತಿ ಸಾರಿನೂ ಕೂಡ. ಸ್ನೇಹಿತರೆ, ಹೆಲ್ಪ್ಲೈನ್ ನಂಬರು ನೀವು ನೋಟ್ ಮಾಡ್ಕೋಬೇಕು. ಸೊ ಇಲ್ಲಿರುವಂಥ ಹೆಲ್ಪ್ಲೈನ್ ನಂಬರ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ನೋಟ್ ಆದರೂ ಮಾಡ್ಕೊಳ್ಳಿ. ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿಕೊಂಡು ನಿಮ್ಮದು ಏನೇ ಡೌಟ್ಗಳಿದ್ರು ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಕ್ಲಾರಿಫಿಕೇಷನ್ ತೊಗೊಬಹುದು. ಮೇಲೂ ಕೂಡ ಮಾಡಿ, ಮೊಬೈಲ್ಗೂ ಕೂಡ ಟ್ರೈ ಮಾಡಿ. ಸೊ ಮೇಲ್ ಮಾಡೋದ್ರಿಂದ ನಿಮಗೆ ರೆಸ್ಪಾನ್ಸು ಅಫಿಷಿಯಲಾಗಿ ಗೊತ್ತಾಗುತ್ತೆ ಅಥವಾ ನಿಮಗೆ ಒಂದು ಪ್ರೂಫ್ ಥರ ಸಿಗುತ್ತೆ. ಸೊ ಫೋನ್ ಮಾಡಿ ಕೇಳ್ಕೊಳ್ಳೋದ್ರಿಂದ ನಿಮಗೆ ನಾವು ಕೇಳಿದ್ವಿ, ಅವ್ರು ಹೇಳಿದ್ರು, ನಾವು ಹಾಕಿದ್ವಿ, ಅದಕ್ಕೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಥ್ರೂ ಪ್ರಾಪರ್ ಚಾನಲ್ ನೀವು ಮೇಲಲ್ಲಿದ್ದು ಅವ್ರ ಮೇಲಲ್ಲಿ ಆನ್ಸರ್ನ ಮಾಡಿದ್ದು ಅದು ಕರೆಕ್ಟಾಗಿ ನೀವು ಅಪ್ಲೈ ಮಾಡಿದ್ದು ಸೆಲೆಕ್ಟ್ ಆದರೂ ಕೂಡ ಇಲ್ಲಿ ವ್ಯಾಲಿಡ್ ಆಗಿರುತ್ತೆ. ಸೊ ಅದರಿಂದ ನಾನು ರೆಫರ್ ಮಾಡೋದು ನಿಮಗೆ ಮೇಲ್ ಮಾಡಿ ಅಂತ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ ರೀತಿ ನೋಡ್ತಾ ಇರಿ ಸಮಥಿಂಗ್ ಗುಡ್ ಕನ್ನಡ. ಗುಡ್ ನೈಟ್, ಆಲ್ ದ ಬೆಸ್ಟ್.